Namaskara friends. Today I am going to show you one of our beautiful village traditions, ದನಗಳ ಜಾತ್ರೆ. ನಮ್ಮ ಊರಿನ ಪಕ್ಕದಲ್ಲೇ ಇರುವಂಥ ಚಿಕ್ಕ ಅಂಕನಹಳ್ಳಿ, ಅಲ್ಲಿ ನಂದಿ ಬಸವಣ್ಣನ ದೇವಸ್ಥಾನ ಇದೆ. ಈ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂದರೆ, ಇದು ಮೈಸೂರು ಮಹಾರಾಜರ ಕಾಲದಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿದಂಥ ನಂದಿ ಬಸವಣ್ಣನ ದೇವಸ್ಥಾನ. ಈ ಸ್ಥಳದಲ್ಲೇ ಏನಕ್ಕೆ ಉದ್ಭವ ಆಯಿತು ಅಂದರೆ, ಇದು ಸ್ವಾಮಿ ಮಲೆ ಮಹದೇಶ್ವರ ಸ್ವಾಮಿಗಳ ಆಜ್ಞೆಯಂತೆ ಇಲ್ಲಿಗೆ ಬಂದು ನಂದಿ ಬಸವಣ್ಣ ಅವರು ನೆಲೆಗೊಳ್ತಾರೆ. ಹಾಗೆ ದನಗಳ ಜಾತ್ರೆ ನಡೆಯುವುದಕ್ಕೆ ಒಂದು ಕಾರಣ ಕೂಡ ಇದೆ. ಅದು ಏನು ಅಂತಂದರೆ, ಒಂದಿನ ಶೆಟ್ರುಗಳು ಬಳೆಗಳ ವ್ಯಾಪಾರಕ್ಕೆ ಹೋಗ್ತಾ ಇರ್ತಾರೆ. ದಾರಿ ಮಧ್ಯೆ ತಡವಾಗಿದ್ದರಿಂದ ಆ ದಿನ ರಾತ್ರಿ ಅಲ್ಲೇ ಉಳ್ಕೊಳ್ತಾರೆ ಒಂದು ಮರದ ಕೆಳಗೆ. ಮಧ್ಯರಾತ್ರಿ ಶೆಟ್ಟರ ಕನಸಿನಲ್ಲಿ ಹೋಗಿ ಹೇಳ್ತಾರೆ, ನಾನು ಇಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದೇನೆ, ನನಗೆ ಪೂಜೆಯನ್ನು ಸಲ್ಲಿಸಿ, ನಾನು ಇಲ್ಲಿ ಸಾಮಾನ್ಯ ಜನರ ಹಾಗೂ ರೈತಾಪಿ ವರ್ಗದ ಜನರ ಕಷ್ಟಗಳನ್ನು ನಿವಾರಣೆಯನ್ನು ಮಾಡುತ್ತೇನೆ ಎಂದು ಹೇಳಿದರು. ಇವತ್ತಿಗೂ ನಮ್ಮ ಜನ ಹಸುಗಳಿಗೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಅಂತ ಅಂದರೆ, ಈ ದೇವಸ್ಥಾನದಿಂದ ತೀರ್ಥನ ತೆಗೆದುಕೊಂಡು ಹೋಗಿ ಹಸುಗೆ ಹಾಕಿದರೆ ಅದು ಹುಷಾರಾಗುತ್ತೆ. ಮತ್ತು ಇಲ್ಲಿ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಸಹ ಪರಿಹಾರ ಆಗ್ತಾ ಇದೆ ಎಂದು ನಂಬಿಕೆ ಕೂಡ ಇದೆ.